ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗು ನಾವು ಅಸೆಂಡೆಡ್ ಮಾಸ್ಟರ್ಸ್ ಅಂದರೆ ನಮ್ಮ ಥರ ಭೂಮಿ ಮೇಲೆ ಇದ್ದು ಎನ್ಲೈಟನ್ ಆಗಿ ಜೀವನದ ಬಗ್ಗೆ ಎಲ್ಲ ಪಾಠಗಳನ್ನ ಕಲಿತು ಸಾವಿರಾರು ವರ್ಷ ರೀಇನ್ಕಾರ್ನೇಟ್ ಮಾಡಿ ಜೀವನನ ಅರ್ಥ ಮಾಡಿಕೊಂಡು ಈಗ ಅಸೆಂಡೆಡ್ ಮಾಸ್ಟರ್ಸ್ ಆಗಿ ನಾವು ಭೂಮಿ ಮೇಲೆ ಇರೋರಿಗೆ ಸಹಾಯ ಮಾಡ್ತಾ ಇರುವಂಥ ಅಸೆಂಡೆಡ್ ಮಾಸ್ಟರ್ಸ್ ಎನ್ಲೈಟನ್ಡ್ ಮಾಸ್ಟರ್ಸಿಂದ ಇವತ್ತು ಮೆಸೇಜಸ್ ತರೋಣ. ಇವತ್ತಿನ ಮೆಸೇಜಸ್ಸು ಸ್ವಲ್ಪ ಬ್ರಾಡ್ ಆಗಿರುತ್ತೆ ಮತ್ತು ತುಂಬ ಫಿಲೋಸಾಫಿಕಲ್ ಆಗಿರ್ಬೋದು, ತುಂಬ ಡೀಪ್ ಆಗಿರ್ಬೋದು. ಸೊ ಸ್ವಲ್ಪ ಡೀಪ್ ಬ್ರೆತ್ ತೊಗೊಂಡು ಆರಾಮಾಗಿ ಸೆಂಟರ್ ಆಗಿ ಸಿಟ್ ವೆರಿ ಪೀಸ್ಫುಲಿ, ವೆರಿ ಕಾಮ್ಲಿ ಆ್ಯಂಡ್ ಟೇಕ್ ಮೆನಿ ಡೀಪ್ ಬ್ರೆತ್ಸ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಫ್ರಮ್ ಅವರ್ ಅಸೆಂಡೆಡ್ ಮಾಸ್ಟರ್ಸ್. ಓಕೆ, ಸೊ ಗ್ರೂಪ್ ನಂಬರ್ 1 ನಿಮಗೆ ಇದು ಆಪ್ಷನ್. ಗ್ರೂಪ್ ನಂಬರ್ 2 ನಿಮಗೆ ಇದು ಆಪ್ಷನ್. ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಅಸೆಂಡೆಡ್ ಮಾಸ್ಟರ್ಸಿಂದ ನಿಮಗೆ ಕರೆಂಟ್ ಸಿಚುವೇಶನ್ಗಿರ್ಬೋದು ಅಥವಾ ಏನೆಲ್ಲ ಅವರು ನಿಮ್ಮ ಒಂದು ಗಮನಕ್ಕೆ ನಿಮ್ಮ ಜೀವನಕ್ಕೆ ಯಾವ ಮೆಸೇಜಸ್ ಇವಾಗ ಅನುಕೂಲ ಆಗುತ್ತೆ ಆ ಮೆಸೇಜಸ್ನ ಇವತ್ತು ಅಸೆಂಡೆಡ್ ಮಾಸ್ಟರ್ಸಿಂದ ತರೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಅಸೆಂಡೆಡ್ ಮಾಸ್ಟರ್ ರೀಡಿಂಗ್, ಅಸೆಂಡೆಡ್ ಮಾಸ್ಟರ್ ಮೆಸೇಜಸ್. ನಿಮಗೆ ಬಂದಿರೋ ಅಸೆಂಡೆಡ್ ಮಾಸ್ಟರ್ ಇವತ್ತು ಮೆಸೇಜಸ್ ಕೊಡಬೇಕಂತ ಬಂದಿರೋದು ದ್ವಾಲ್ ಖೂಲ್ ಅಂತ ಹೇಳಿ. ಇವ್ರು ಬಂದು ಟಿಬೇಟಿಯನ್ ಮಾಸ್ಟರು. ನಮ್ಮ ಥರ ಅವರು ಭೂಮಿ ಮೇಲೆ ಸಾವಿರಾರು ವರ್ಷ ಬಂದು ಜೀವನ ಮಾಡಿ ಜೀವನದೆಲ್ಲ ಪಾಠನೂ ಅನುಭವಿಸಿ ಅಸೆಂಡ್ ಆಗಿ ಇವಾಗ ಅವ್ರ ಥರ ಯಾರು ಜೀವನದಲ್ಲಿ ಕಷ್ಟಪಟ್ಟಿದ್ರು ಅವರಿಗೆಲ್ಲ ಸಹಾಯ ಮಾಡಬೇಕು, ಹೇಗೆ ನಮ್ಮ ಬೆಳಕನ್ನು ಹುಡುಕಬೇಕು, ಹೇಗೆ ನಾವು ಪ್ರಾಬ್ಲಮ್ಸ್ನ, ನಮ್ಮ ಡಿಫಿಕಲ್ಟೀಸ್ನ, ಅಬ್ಸ್ಟಕಲ್ಸ್ನ ಅದ್ರ ಮೇಲೆ ನಿಂತ್ಕೊಂಡು ಹೇಗೆ ಸಿಚುವೇಶನನ್ನು ಅನಲೈಸ್ ಮಾಡಬೇಕು. ಸೊ ಇವರು ನಮ್ಮ ಡೇ ಟು ಡೇ ಲೈಫ್ ಬಗ್ಗೆ ತುಂಬ ಮೆಸೇಜಸ್ ತರ್ತಾರೆ, ತುಂಬ ವಿಚಾರನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಯಾಕೆಂದರೆ ನಾವು ಮನುಷ್ಯರಾಗಿ ತುಂಬ ನ್ಯಾರೋ ಮೈಂಡೆಡ್ ಆಗಿರ್ತೀವಿ. ಈಗ ಇದಾಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ನಾನು ಅಂದ್ಕೊಂಡಂಗೆ ನಡೀತಾ ಇಲ್ಲ ಜೀವನ ಅಂತ ಲಿಮಿಟೆಡ್ ಆಗಿ ಯೋಚನೆ ಮಾಡ್ತೀವಿ. ಆದರೆ ಈ ಅಸೆಂಡೆಡ್ ಮಾಸ್ಟರ್ಸ್ ಬಂದಾಗ ಅವರು ದೇ ಹ್ಯಾವ್ ದಿಸ್ ಬರ್ಡ್ಸ್ ಐ ವ್ಯೂ. ಸೊ ಮೇಲ್ಗಡೆಯಿಂದ 360 ಡಿಗ್ರಿ ವ್ಯೂ ಇಂದ ನೋಡಿದಾಗ ಆ್ಯಕ್ಚುಲಿ ಎಲ್ಲ ಪ್ರಾಬ್ಲಮ್ಸು ನಾವೇನೆಲ್ಲ ಫೇಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ನಮ್ಮ ಕೇಪಬಿಲಿಟಿನ, ನಮ್ಮ ಗ್ರೋತ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಸಿಚುವೇಶನೂ ನಮ್ಮ ಜೀವನದಲ್ಲಿ ಆಗ್ತಾ ಇರೋದು ಅಂತ ಹೇಳಬೇಕು ಅಂತ ನಿಮಗೆ ಸ್ಪೆಷಲಾಗಿ ಈ ಅಸೆಂಡೆಡ್ ಮಾಸ್ಟರ್ ಬರ್ತಾ ಇರೋದು. ವೆರಿ ಸಾಫ್ಟ್, ವೆರಿ ಕೈಂಡ್, ವೆರಿ ಜೆಂಟಲ್, ವೆರಿ ಗ್ರ್ಯಾಂಡ್ ಫಾದರ್ಲಿ ಎನರ್ಜಿ ಇವ್ರದ್ದು. ಹಿ ವಾಂಟ್ಸ್ ಯು ಟು ಹ್ಯಾವ್ ಮೋರ್ ಫನ್. ಜೀವನ ನೀವು ಅಂದ್ಕೊಂಡಷ್ಟು ಡಿಫಿಕಲ್ಟ್ ಇದೆ ಅಂತ ಅನ್ನಿಸ್ತಿದ್ರೇನು ನಿಮಗೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನೀವು ಎಲಿಮೆಂಟ್ ಆಫ್ ಫನ್ನನ್ನು ಆ್ಯಡ್ ಮಾಡಲಿಲ್ಲ ಅಂತ ಅಂದರೆ, ನೀವು ಜೀವನನ ಈಸಿಯಾಗಿ ತೊಗೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ಸ್ ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಸಣ್ಣಕ್ಕಿರೋ ಪ್ರಾಬ್ಲಮ್ಸು ಲೈಕ್ ಸ್ಮಾಲ್ ಪ್ರಾಬ್ಲಮ್ಸ್ ಅದು ಬಂದು ಝೂಮ್ ಆಗಿ ಇಟ್ ಫೀಲ್ಸ್ ಲೈಕ್ ಅ ಬಿಗ್ ಮಾನ್ಸ್ಟರ್, ಬಿಗ್ ಡೀಮನ್ ಅನ್ನೋ ಥರ. ಸೊ ನಿಮಗೆ ಈ ಅಸೆಂಡೆಡ್ ಮಾಸ್ಟರ್ಸಿಂದ ಮೆಸೇಜಸ್ ಬರ್ತಾ ಇರೋದು ಪ್ರಾಬ್ಲಮ್ನ ಸ್ವಲ್ಪ ಝೂಮ್ ಔಟ್ ಮಾಡಿ ಹಿಂದೆ ನಿಂತ್ಕೊಂಡು 4 ಹೆಜ್ಜೆ ಹಿಂದೆ ತಗೊಂಡು ನೀವು ಪ್ರಾಬ್ಲಮ್ನ ನೋಡಿ. ನೀವು ಅಂದ್ಕೊಂಡಷ್ಟೊಂದು ಡಿಫಿಕಲ್ಟಾಗಿ ಇರೋದಿಲ್ಲ ಪ್ರಾಬ್ಲಮ್ಮು. ನೀವು ಅಂದ್ಕೊಂಡಷ್ಟು ಹೆಲ್ಪ್ಲೆಸ್ ಆಗಿ, ಹೋಪ್ಲೆಸ್ ಆಗಿ ಯಾವ ಸಿಚುವೇಶನು ಇರೋದಿಲ್ಲ. ಎಲ್ಲ ಸಿಚುವೇಶನಲ್ಲೂ ನಾವು ಆ ಸಿಚುವೇಶನಿಂದ ಆಚೆ ಬಂದು ನಿಂತ್ಕೊಂಡು ಅದನ್ನು ದೂರದಿಂದ ನೋಡಿದಾಗ ಈ ಸಿಚುವೇಶನಲ್ಲಿ ಬೇರೆಯವರಿದ್ದಾಗ ನಾನು ಅವ್ರಿಗೆ ಏನು ಸಲಹೆ ಕೊಡ್ತಿದ್ದೆ ಆ ಥರ ಆಲೋಚನೆ ಮಾಡಿದಾಗ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ನಿಮ್ಮ ಹತ್ರ ಸಲ್ಯೂಷನ್ ಇದೆ. ನಿಮ್ಮ ಹತ್ರ ಸಲ್ಯೂಷನ್ ಇಲ್ಲದೆ ಇರೋದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಒಂದು ಲೈಫ್ ಪರ್ಪಸ್ ಬಂದು ನೀವು ಜೀವನದಲ್ಲಿ ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದು ಬಂದು ನೀವೀಗ ನಿಮ್ಮ ಮೈಂಡ್ ಸೆಟ್ಗಿಂತ ತುಂಬ 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 ದೊಡ್ಡದಾಗಿದೆ. ಯು ಹ್ಯಾವ್ ಅ ಬಿಗ್ ಲೈಫ್ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಕಾರ್ಡ್ ಬಂದು ಧರ್ಮ ಅನ್ಫೋಲ್ಡಿಂಗ್. ರಿಮೆಂಬರ್ ದಟ್ ಯು ಆರ್ ಆನ್ ಅ ಪಾತ್. ಟೇಕ್ one step at a time to happiness.
ನಿಮ್ಮ ಫಸ್ಟ್ ಲೈಫ್ ಪರ್ಪಸ್ ಬಂದು ನೀವು ಹ್ಯಾಪಿನೆಸ್ನ ಹುಡ್ಕೋದು, ಆ ಜಾಯ್ನ ಹುಡ್ಕೋದು, ಒಳಗಡೆ ಇರೋ ಆ ಇನ್ನರ್ ಚೈಲ್ಡ್ ನಿಮ್ಮ ಒಳಗಡೆ ನೀವು ಸಪ್ರೆಸ್ ಮಾಡಿ ನಿಮಗೆ ನೀವು ಖುಷಿಯಾಗಿರೋಕ್ಕೆ ಬಿಡ್ತಿಲ್ಲ, ನಿಮಗೆ ನೀವು ಎಂಜಾಯ್ ಮಾಡೋಕ್ಕೆ ಬಿಡ್ತಿಲ್ಲ ಲೈಫ್ನ. ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರಾ ಜೀವನದಲ್ಲಿ. ಯಾವಾಗ ಹಿಂಗೆ ಸೀರಿಯಸ್ ಆಗೋಯ್ತು ಜೀವನ, ಚೆನ್ನಾಗೇ ಹೋಗ್ತಿತ್ತಲ್ವ, ಯಾವಾಗ ನಾನು ಈ ಹ್ಯಾಪಿನೆಸ್ಸಿಂದ ಬ್ಲಿಸ್ಸಿಂದ ಯಾವಾಗ ನಾನು ನನ್ನ ದಾರಿಯಿಂದ ನಾನು ಸಪ್ರೇಟ್ ಆಗಿಬಿಟ್ಟೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯರದು ಧರ್ಮ ಬಂದು ಬೀಯಿಂಗ್ ಹ್ಯಾಪಿ, ಫೈಂಡಿಂಗ್ ಜಾಯ್, ಫೈಂಡಿಂಗ್ ಪ್ಲೆಷರ್ ಎಲ್ಲ ಸಿಚುವೇಶ್ನಲ್ಲೂ. ಯಾವಾಗ ನಾನು ಇಷ್ಟು ಸೀರಿಯಸ್ ಆಗಿಬಿಟ್ಟೆ ಜೀವನದಲ್ಲಿ ಅಂತ ನಿಮ್ಮ ಈ ಅಸೆಂಡೆಡ್ ಮಾಸ್ಟರು ಹೇಳ್ತಾ ಇರೋದು, ಯಾಕೆ ಇಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೀರಾ ಜೀವನದಲ್ಲಿ, ಆಚೆ ಹೋಗಿ ನೇಚರ್ ಜೊತೆ ಸಮಯ ಕಳೀರಿ, ಡೂ ಸಮಥಿಂಗ್ ಫನ್. ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇರೋದು ಏನಾದರೂ ಸಂತೋಷ ಒಳಗಿಂದ ಬರೋ ಅಂಥ ಯಾವುದಾದ್ರೂ ಸಿಚುವೇಶನನ್ನು ಕ್ರಿಯೇಟ್ ಮಾಡಿ. ಹ್ಯಾಪಿನೆಸ್ ಈಸ್ ಅ ಚಾಯ್ಸ್, ಓಕೆ? ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹ್ಯಾಪಿನೆಸ್ ಈಸ್ ಅ ಚಾಯ್ಸ್. ಎವ್ರಿ ಸಿಚುವೇಶ್ನಲ್ಲಿ ನಾನು ಖುಷಿಯಾಗಿರೋ ಪ್ರಯತ್ನ ಪಟ್ಟಾಗ ಖುಷಿ ಬರುತ್ತೆ. ಖುಷಿ ಅದೇ ಹೊರಗಡೆ ಸಿಚುವೇಶನಿಂದ ಬರ್ತಿಲ್ಲ, ನಾನು ಒಳಗಡೆಯಿಂದ ಖುಷಿ ಬರ್ತಾ ಇರೋದು. ಹಾಗಂದಮೇಲೆ ನನಗೆ ಆ ಕೆಪಾಸಿಟಿ ಇದೆ, ಖುಷಿನ ನನ್ನ ಒಳಗಡೆ ಹುಡುಕೋ ಅಂಥ ಕೆಪಾಸಿಟಿನ. ಯಾಕೆ ನಾನು ಸೀರಿಯಸ್ ಆಗಿಬಿಟ್ಟೆ, ಯಾಕೆ ನಾನು ಎಮೋಷನ್ಸ್ನೆಲ್ಲ ಇಷ್ಟು ಒಳಗಡೆ ಸಪ್ರೆಸ್ ಮಾಡ್ಕೊಂಡಿದ್ದೀನಿ, ಯಾಕೆ ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಯಾಕೆ ನಾನು ಓಪನ್ ಆಗಿ ನಾನು ಯಾರಂತ ಪ್ರಪಂಚಕ್ಕೆ ನಾನು ತೋರಿಸ್ಕೊಳ್ತಾ ಇಲ್ಲ, ನಾನು ಯಾರು, ನನ್ನ ಖುಷಿ ಎಲ್ಲಿದೆ, ಹೆಂಗೆ ಆ ಖುಷಿನ ಹುಡ್ಕೋದು, ಹೆಂಗೆ ಆ ಒಳಗಡೆ ಇರೋ ಆ ಇನ್ನರ್ ಚೈಲ್ಡ್, ಆ ಮಗು, ಆ ಇನ್ನಸೆನ್ಸ್ ನಾನು ಒಳಗಡೆ ಹೋಗಿ ಆ ನೀರಲ್ಲಿ ಜಂಪ್ ಮಾಡಬೇಕು, ಸ್ವಿಮ್ ಮಾಡಬೇಕು, ಬಂಜಿ ಜಂಪಿಂಗ್ ಮಾಡಬೇಕು, ಇಲ್ಲ ಈ ವಂಡರ್ಲಾ ಥರ ಯು ಜಸ್ಟ್ ಹ್ಯಾವ್ ಟು ಗೋ ಹ್ಯಾವ್ ಫನ್. ಯಾವಾಗ ನೀವು ವೆನ್ ಡಿಡ್ ಯು ಹ್ಯಾವ್ ಫನ್ ದ ಲಾಸ್ಟ್ ಟೈಮ್? ನಿಮಗೆ ಇಂಪಾರ್ಟೆಂಟ್ ಮೆಸೇಜು, ನಿಮ್ಮ ಜೀವನದಲ್ಲಿ ಈ ಫನ್ ಎಲಿಮೆಂಟ್ ಮಿಸ್ಸಿಂಗ್ ಎಲಿಮೆಂಟ್. ನಿಮ್ಮ ಜೀವನದಲ್ಲಿ ನೀವೇನು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದು ಬರೋದಕ್ಕೆ ನೀವು ಈ ಫನ್ ಎಲಿಮೆಂಟ್ ತಂದಾಗ, ನಿಮಗೆ ಖುಷಿ ಕೊಡೋವಂಥ ಕೆಲಸಗಳು ಜಾಸ್ತಿ ಮಾಡಿದಾಗ, ನಿಮ್ಮ ಒಳಗಡೆ ಆ ಇನ್ನರ್ ಚೈಲ್ಡ್ ಏನು ಕೇಳ್ತಾ ಇದೆ, ಏನು ಹೇಳ್ತಾ ಇದೆ, ಏನು ಮಾಡಬೇಕಂತ ಹಾತೊರಿತಾ ಇದೆ, ಎನಿಥಿಂಗ್ ದಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ಗೋಯಿಂಗ್ ಟು ಅ ಮೂವಿ, ಆ್ಯಸ್ ಸಿಂಪಲ್ ಆಸ್ ಗೋಯಿಂಗ್ ಟು ಅ ಪಾರ್ಕ್, ಹೋಗಿ ವಾಕಿಂಗ್ ಹೋಗೋದು, ಇಲ್ಲ ಇಲ್ಲೇ ಹತ್ತಿರದಲ್ಲಿ ಯಾವುದಾದ್ರೂ ವೆಕೇಷನ್ ತೊಗೊಳ್ಳೋದು. ವೆನ್ ಡಿಡ್ ಯು ಟೇಕ್ ಅ ಬ್ರೇಕ್ ಲಾಸ್ಟ್ ಟೈಮ್? ವೆನ್ ಡಿಡ್ ಯು ರಿಲ್ಯಾಕ್ಸ್ ಲಾಸ್ಟ್ ಟೈಮ್? ವೆನ್ ಡಿಡ್ ಯು ಸ್ಮೈಲ್, ಲಾಫ್ ಹೋಲ್ ಹಾರ್ಟೆಡ್ಲಿ, ಕಂಪ್ಲೀಟಾಗಿ ಸಂತೋಷವಾಗಿ ಕಣ್ಣಲ್ಲಿ ನೀರು ಬರೋ ಅಷ್ಟು ಯಾವಾಗ ನೀವು ಅಷ್ಟೊಂದು ನಕ್ಕಿದ್ರಿ, ಯಾವಾಗ ಅಷ್ಟೊಂದು ಎಂಜಾಯ್ ಮಾಡಿದ್ರಿ ಲೈಫ್ನ, ನೆನಪಿದೆಯಾ ಅಂತ ಕೇಳ್ತಾ ಇದ್ದಾರೆ. ಏಕೆಂದರೆ ನಾವು ಜೀವನದಲ್ಲಿ ಬರೀ ಬಿಲ್ಸ್ ಕಟ್ಟೋದಕ್ಕೆ, ರೆಂಟ್ ಕಟ್ಟೋದಕ್ಕೆ, ಲೋನ್ ಕಟ್ಟೋದಕ್ಕೆ, ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ, ಎಲ್ಲರ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ ನಾವು ಜೀವನದಲ್ಲಿ ಭೂಮಿ ಮೇಲೆ ಬಂದಿರೋದು. ನಾವು ಭೂಮಿ ಮೇಲೆ ಬಂದಿರೋದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ. ಆ ಖುಷಿನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡೋದು? ಈ ಫಿಸಿಕಲ್ ಬಾಡಿ ಇಲ್ಲ ಅಂತಂದರೆ ನೀವು ಏರ್ ಇರ್ಬೋದು, ವಿಂಡು, ಫೈರು, ವಾಟರು, ಇದು ಯಾವುದೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ. ಈ ಸನ್ಲೈಟ್ ಬೆಳಗ್ಗೆ ನಿಮ್ಮ ಮುಖದ ಮೇಲೆ ಬೀಳತ್ತಲ್ಲ, ಆ ಫೀಲಿಂಗು ನಿಮಗೆ ಬಾಡಿಯಲ್ಲಿದ್ದಾಗ ಮಾತ್ರನೇ, ಅಂದರೆ ಈ ಫಿಸಿಕಲ್ ಬಾಡಿನಲ್ಲಿದ್ದಾಗ ಮಾತ್ರನೇ ಆ ಫೀಲಿಂಗ್ ಗೊತ್ತಾಗೋದು. ಯಾಕೆಂದರೆ ಈ ಬಾಡಿ ಬಿಟ್ಬಿಟ್ಟು ಹೊಟ್ಟೋದ್ರೆ ನೀವು ಬರೀ ಎನರ್ಜಿ ನೀವು. ಸೊ ಈ ಫೀಲಿಂಗ್ ಎಲ್ಲ ನಿಮ್ಮ ಬಾಡಿನಲ್ಲಿ ಆಗ್ತಾ ಇರೋ ಈ ಫೀಲಿಂಗ್ಸು, ಈ ಸೆನ್ಸೇಷನ್ಸು, ಈ ಎಮೋಷನ್ಸು, ಇದು ಯಾವುದೂ ಫಿಸಿಕಲ್ ಬಾಡಿ ಇಲ್ದಿರ ಬರೋದಿಲ್ಲ. ನೀವು ಭೂಮಿ ಮೇಲೆ ಬಂದಿರೋದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ. ಆ ನಗುನ, ಆ ಸಂತೋಷನ, ಈ ನೇಚರ್ನ, ಈ ಗಾಳಿನ, ಸೂರ್ಯನ ಬೆಳಕನ್ನ ನಮ್ಮ ದೇಹದ ಮೇಲೆ ಬಿದ್ದಾಗ ಆಗೋ ಫೀಲಿಂಗ್ ಹೆಂಗಿರತ್ತೆ ಯಾವಾಗಾದರೂ ಅಬ್ಸರ್ವ್ ಮಾಡಿದ್ದೀರಾ? ಯು ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ಲೈಫ್. ಬರೀ ಬಿಲ್ ಕಟ್ಟೋದಕ್ಕಷ್ಟೇ ಅಲ್ಲ ನೀವು ಭೂಮಿ ಮೇಲೆ ಬಂದಿರೋದು, ಗೌರ್ಮೆಂಟನ್ನು ಉದ್ಧಾರ ಮಾಡಬೇಕಂತ ಅಷ್ಟೇ ಅಲ್ಲ ನೀವು ಭೂಮಿ ಮೇಲೆ ಬಂದಿರೋದು. ನೀವು ಹ್ಯೂಮನ್ ಬೀಯಿಂಗ್ ಆಗಿ ಈ ಟೈಮಲ್ಲಿ ಅರ್ತ್ ಮೇಲೆ ಇದ್ದೀರಾ ಅಂತ ಅಂದರೆ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಲೈಫ್, ಬಿ ಹ್ಯಾಪಿ. ಎಲ್ಲ ಸಿಚುವೇಶನ್ನೂ ಪ್ರಾಬ್ಲಮ್ಸನ್ನ ದೂರ ನಿಂತ್ಕೊಂಡು ನೋಡಿ, ಪ್ರಾಬ್ಲಮ್ಸ್ಗೆ ಸಲ್ಯೂಷನನ್ನು ಹುಡುಕಿ ಮುಂದೆ ಹೆಂಗೆ ನಾನು ಜೀವನದಲ್ಲಿ ಖುಷಿಯಾಗಿರೋದು, ಹೌ ಕ್ಯಾನ್ ಐ ಫೈಂಡ್ ಹ್ಯಾಪಿನೆಸ್? ಯಾವಾಗಲೂ ನೆನಪಿಟ್ಕೊಳ್ಳಿ, ಹ್ಯಾಪಿನೆಸ್ ಇಸ್ ಅ ಚಾಯ್ಸ್. ನಾವು ಹ್ಯಾಪಿನೆಸ್ನ ಚೂಸ್ ಮಾಡಲಿಲ್ಲ ಅಂದರೆ ನಾವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಲೈಫ್ ಲಾಂಗು ಪ್ರಾಬ್ಲಮ್ಸ್ ಇರುತ್ತೆ, ಲೈಫ್ ಲಾಂಗು ಡಿಫಿಕಲ್ಟೀಸ್ ಇರುತ್ತೆ, ಲೈಫ್ ಲಾಂಗು ಒಂದಲ್ಲ ಒಂದು ಏಳು ಬೀಳುಗಳಾಗ್ತಾ ಇರುತ್ತೆ. ಕರೆಕ್ಟು ಸಂತೋಷ ಪಡುವಂಥ ಸಿಚುವೇಶನ್ಸ್ ಇರುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಎಲ್ಲ ಆಗುತ್ತೆ. ಬಟ್ ನಾವು ಕಾನ್ಷಿಯಸ್ ಆಗಿ ಆ ಹ್ಯಾಪಿನೆಸ್ನ ಸಿಗದೇ ಇರೋ ಸಮಯದಲ್ಲಿ ಹುಡುಕಿದಾಗ
ವಿ ಆಲ್ವೇಸ್ ಫೈಂಡ್ ಹ್ಯಾಪಿನೆಸ್. ಒಂದಲ್ಲ ಒಂದು ರೀಸನ್ ಸಿಗುತ್ತೆ ಫಾರ್ ಅಸ್ ಟು ಬಿ ಹ್ಯಾಪಿನೆಸ್. ನಮ್ಮ ಜೀವನದಲ್ಲಿ ನಮಗೆ ಹ್ಯಾಪಿನೆಸ್ ಕಾಣಿಸ್ತಿಲ್ಲ ಅಂತ ಅಂದರೆ ಲುಕ್ ಅರೌಂಡ್, ಹೊರಗಡೆ ಏನು ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಫ್ರೆಂಡ್ ಖುಷಿಯಾಗಿದ್ದಾರಾ, ಬಿ ಹ್ಯಾಪಿ ಫಾರ್ ದೆಮ್. ಯಾರ್ದಾದ್ರೂ ಬಿಸ್ನೆಸ್ ಹಿಟ್ ಆಯಿತಾ, ಏನಾದರೂ ಕ್ಲಿಕ್ ಆಯಿತಾ, ಯಾರ್ದಾದ್ರೂ ಬರ್ತ್ಡೇ ಇದೆಯಾ, ಯಾರ್ದಾದ್ರೂ ಆ್ಯನಿವರ್ಸರಿ ಇದೆಯಾ, ಬಿ ಹ್ಯಾಪಿ ಫಾರ್ ದೆಮ್. ಓಕೆ, ಹ್ಯಾಪಿನೆಸ್ ಇಸ್ ಜಸ್ಟ್ ಚಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ನೋ 10 minutes ಆಯಿತು ಈ ರೀಡಿಂಗ್ ಸ್ಟಾರ್ಟ್ ಮಾಡಿ, ಮೆಸೇಜಸ್ ಆರ್ ನಾಟ್ ಸ್ಟಾಪಿಂಗ್. ಯಾಕೆಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಯಾವಾಗ ನಾವು ಬಂದಿರೋ ಉದ್ದೇಶನ ಬಿಟ್ಬಿಟ್ಟು ಸೀರಿಯಸ್ ಆಗಿಬಿಡ್ತೀವಿ. ಜೀವನದಲ್ಲಿ ಪ್ರಪಂಚದಲ್ಲಿ ನಡೀತಾ ಇರೋದನ್ನೆಲ್ಲ ತುಂಬ ಸೀರಿಯಸ್ಸಾಗಿ ತೊಗೊಳ್ಬಿಡ್ತೀವಿ. ಅದು ತುಂಬ ಬೇಜಾರಾಗುವಂಥ ವಿಚಾರ ಅವ್ರಿಗೆ. ಯಾಕೆಂದರೆ ನಾವು ಭೂಮಿ ಮೇಲೆ ಬರೋದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಖುಷಿಯಾಗಿರೋದಕ್ಕೆ. ಈ ಹ್ಯೂಮನ್ ಬಾಡಿನಲ್ಲಿದ್ದಾಗ ಹೆಂಗೆ ಅನ್ನಿಸ್ತಾ ಇದೆ ಈ ಫೀಲಿಂಗ್ಸ್ ಎಲ್ಲ. ಯಾಕೆಂದರೆ ನೀವು ಯಾವುದೇ ಪ್ಲ್ಯಾನೆಟಿಗೆ ಹೋಗಿ ನೀವು ಇನ್ಕಾರ್ನೇಟ್ ಮಾಡಿದ್ರೇನು, ನೀವು ಎಲ್ಲೋದ್ರೂ ಭೂಮಿ ಮೇಲೆ ಹ್ಯೂಮನ್ ಬೀಯಿಂಗಿಗೆ ಆಗೋ ಅಷ್ಟು ವೈಡ್ ವೆರೈಟಿ ಆಫ್ ಎಮೋಷನ್ಸ್, ಫೀಲಿಂಗ್ಸ್ ಬೇರೆ ಯಾವ ಪ್ಲ್ಯಾನೆಟಲ್ಲೂ ಬರೋದಿಲ್ಲ. ಓಕೆ, ಅದಕ್ಕೇ ಹ್ಯೂಮನ್ ಬೀಯಿಂಗ್ ಆಗಬೇಕು, ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡಬೇಕಂತ ಬರೋದು 2 reasons. ಒಂದು ಕಾರ್ಮಿಕ್ ರೀಸನ್ಸ್, ಕರ್ಮನೆಲ್ಲ ರಿಲೀಸ್ ಮಾಡಬೇಕಂತ. ಯಾಕೆಂದರೆ ಭೂಮಿ ಮೇಲೆ ಮಾತ್ರ ನೀವು ಕರ್ಮ ರಿಲೀಸ್ ಮಾಡೋಕ್ಕಾಗೋದು ಬಿಕಾಸ್ ಆಫ್ ಮಾಯಾ. ಆ ಮಾಯೆ ಇರೋದ್ರಿಂದ ನಮಗೆ ನಮ್ಮ ರಿಯಾಲಿಟಿ ಗೊತ್ತಿರೋದಿಲ್ಲ. ನಾವು ಸೋಲು, ನಾವು ಎನರ್ಜಿ, ಈ ಬಾಡಿ ಬಿಟ್ಟು ಹೊಟ್ಟೋಗ್ತೀವಿ, ಈ ಗಮನ ಎಲ್ಲ ಇರೋದಿಲ್ಲ. ಸುಮ್ಮನೆ ನಾವು ಏನೋ ಒಂದು ಜೀವನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸರಿ ತಪ್ಪನ್ನ ನಾವು ಅರಿವಿಲ್ಲದೆ ಚೂಸ್ ಮಾಡ್ತಾ ಇರ್ತೀವಿ ಎವ್ರಿ ಸಿಚುವೇಶನ್. ಸೊ ಹಾಗಾಗಿ ಇಲ್ಲಿ ಕರ್ಮ ರಿಲೀಸ್ ಮಾಡೋದು ಈಸಿ. ಯಾಕೆಂದರೆ ನಮ್ಮ ಡಿಸಿಷನ್ಸು ನಮ್ಮ ಕರ್ಮನ ಡಿಸೈಡ್ ಮಾಡುತ್ತೆ, ನಮ್ಮ ಚಾಯ್ಸಸ್ಸು ನಮ್ಮ ಕರ್ಮನ ಡಿಸೈಡ್ ಮಾಡುತ್ತೆ. ಯಾವಾಗಲೂ ನಾವು ಸರಿಯಾಗಿರೋದನ್ನ ಡಿಸೈಡ್ ಮಾಡ್ತಾ ಇದ್ದೀವ, ತಪ್ಪಾಗಿರೋದನ್ನ ಡಿಸೈಡ್ ಮಾಡ್ತಾ ಇದ್ದೀವ, ಯಾವ ದಾರಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಅನ್ಕಾನ್ಷಿಯಸ್ ಆಗಿ ಇದೆಲ್ಲ ಮಾಡ್ತಿದ್ದಾಗ ನಮ್ಮ ಕರ್ಮ, ನಾವು ಒಳ್ಳೆಯದನ್ನು ಯಾವಾಗಲೂ ಚೂಸ್ ಮಾಡಬೇಕಾದ್ರೆ ನಮ್ಮ ಕರ್ಮ ರಿಲೀಸ್ ಮಾಡ್ತಾ ಹೋಗ್ತೀವಿ. ಹೊಸ ಕರ್ಮ, ಹೊಸ ಪಾಸಿಟಿವ್ ಕರ್ಮನ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಭೂಮಿ ಮೇಲೆ ನಾವು ಇನ್ಕಾರ್ನೇಟ್ ಮಾಡೋದು 2 reasons. ಒಂದು ಟು ರಿಲೀಸ್ ಕರ್ಮ, ಎರಡನೇದು ಟು ಎಕ್ಸ್ಪೀರಿಯನ್ಸ್. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್, ಟು ಫೀಲ್ ಆಲ್ ದ ಎಮೋಷನ್ಸ್. ಎಲ್ಲ ಹೆಂಗೆ ಅನಿಸುತ್ತೆ ಈ ನೀರಲ್ಲಿ ನಾವು ಸ್ವಿಮ್ ಮಾಡಬೇಕಾದ್ರೆ, ಆ ಕರೆಂಟ್ ಅಗೇನ್ಸ್ಟ್ ನಾವು ಸ್ವಿಮ್ ಮಾಡಬೇಕಾದ್ರೆ, ಆ ನೀರು ನಮ್ಮ ಬಾಡಿಗೆ ತಟ್ಟಬೇಕಾದ್ರೆ ಹೆಂಗೆ ಅನಿಸುತ್ತೆ, ಅಲೆಗಳು ನಾವು ಅಂದರೆ ಸಮುದ್ರದ ಹತ್ರ ನಿಂತಾಗ ಅಲೆ ಹೊಡೆದಾಗ ಹೆಂಗೆ ಅನಿಸುತ್ತೆ, ಗಾಳಿ ಜೋರಾಗಿ ಬಂದಾಗ ನೀವು ಅಲ್ಲಿ ನಿಂತಿದ್ದಾಗ ಬಾಡಿ ಮೇಲೆ ಅದು ಹೆಂಗಿದೆ ಫೀಲಿಂಗ್ ಆ ಬಾಡಿ ಮೇಲೆ. ಐ ನೋ ದಿಸ್ ಈಸ್ ವೆರಿ ವೆರಿ ಸಿಂಪಲ್, ಬಟ್ ನೀವು ಭೂಮಿ ಮೇಲೆ ಇರೋದೇ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಓಕೆ, ಸೊ ಅದನ್ನೆಲ್ಲ ಬಿಟ್ಟು ನೀವು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರ ಜೀವನದಲ್ಲಿ. ಸಿಂಪಲ್ ಥಿಂಗ್ಸಲ್ಲೆಲ್ಲ ಖುಷಿನ ಹುಡ್ಕೋದಕ್ಕೆ ಶುರು ಮಾಡಿ. ಆ ಟೀ ಕುಡಿಬೇಕಾದ್ರೆ ಆ ಬಿಸಿ ನೀವು ಕೈಯಲ್ಲಿ 2 ಕೈಯಲ್ಲೂ ಇಟ್ಕೊಂಡಿರೋ ಆ ಕಪ್ಪಲ್ಲಿ ಆ ಬಿಸಿ ಶಾಖ ನಿಮ್ಮ ಕೈಗೆ ತಟ್ತಾ ಇರೋದು, ಹೌ ಡಸ್ ದಟ್ ಫೀಲ್? ಆ ಟೇಸ್ಟ್ ಹೆಂಗೆ ಫೀಲ್ ಆಗ್ತಾ ಇದೆ ನಿಮ್ಮ ಟಂಗಲ್ಲಿ? ಇದು ಯಾವುದೂ ನಿಮ್ಮ ಹ್ಯೂಮನ್ ಬಾಡಿ ಇಲ್ದಿರ ಇದು ಯಾವುದು ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಬರೋದಿಲ್ಲ. ಗ್ರೂಪ್ ನಂಬರ್ 1, ಹ್ಯೂಮನ್ ಬಾಡಿನಲ್ಲಿ ಇದೀವಿ ಅಂದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಲೇ ನಾವು ಭೂಮಿ ಮೇಲೆ ಬಂದಿರೋದು. ಓಕೆ, ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಡೆಕ್ನ ಶಫಲ್ ಮಾಡ್ತಾ ಇದೆ, ಬೇಡ ಅಂತ ಹೇಳಿದ್ರು. ಸೊ ಐ ಆಮ್ ಗೋನ್ ಗ್ರ್ಯಾಬ್ ಅನದರ್ ಡೆಕ್. ಏಕೆಂದರೆ ಆಲ್ರೆಡಿ ವಿ ಆರ್ 13 minutes. ಇನ್ನು ಕಾರ್ಡ್ ಪುಲ್ ಮಾಡ್ದಿರಾನೆ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ. ಸೊ ಇನ್ನೂ ಆ ಡೆಕ್ಕಲ್ಲಿ ಪುಲ್ ಮಾಡಿದ್ರೆ ಇನ್ನೂ ಇಂಟೆನ್ಸ್ ಆಗೋಗುತ್ತೆ. ಈ ರೀಡಿಂಗ್ ಕ್ಯಾನ್ ಗೋ ಫಾರ್ 1 hour. ಓಕೆ, 1 hour ಮೇಲೆ ಹೋಗುತ್ತೆ ಈ ರೀಡಿಂಗು. ನಿಮ್ಗೆ ಈ ಥರ ರೀಡಿಂಗ್ ಇಷ್ಟ ಇದ್ದರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ. ಐ ವಿಲ್ ಡೂ ಮೋರ್ ರೀಡಿಂಗ್ಸ್. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಏಸ್ ಆಫ್ ಪೆಂಟಿಕಲ್ಸ್. ಏಸ್ ಆಫ್ ಪೆಂಟಿಕಲ್ಸ್ ಇಸ್ ಅರ್ತ್. ನೀವು ಭೂಮಿ ಮೇಲೆ ಬಂದಿರೋದು ನಿಮ್ಮ ಮೇನ್ ಪರ್ಪಸ್ಸು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ. ಅದಕ್ಕಾಗಿಯೇ ನಿಮಗೆ ಈ ಗೈಡ್ ಬಂದಿರೋದು, ಈ ಅಸೆಂಡೆಡ್ ಮಾಸ್ಟರ್ ಬಂದಿರೋದು. ಬಿಕಾಸ್ ಇವ್ರು ಭೂಮಿ ಮೇಲೆ ತುಂಬ ಕಾಲ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಇವರು ಬುದ್ಧ ಇದ್ದಿದ್ದ ಟೈಮಲ್ಲಿ ಇವರು ಬುದ್ಧನ ಫಾಲೋ ಮಾಡ್ತಾಯಿದ್ರು. ಹಿ ಈಸ್ ಒನ್ ಆಫ್ ದ ಫಾಲೋವರ್ ಆಫ್ ಬುದ್ಧ. ಆಮೇಲೆ ಅವ್ರಿಗೆ ಎನ್ಲೈಟ್ಮೆಂಟ್ ಆಗಿ ನಾವು ಹೀಸ್ ಅಸೆಂಡೆಡ್ ಮಾಸ್ಟರ್. ಸೊ ಭೂಮಿ ಮೇಲೆ ಇಷ್ಟೊಂದು ನಾವು ಕಷ್ಟಪಡ್ತಾ ಇರೋ ಅಷ್ಟೊಂದು ಸೀರಿಯಸ್ ಅಲ್ಲ ಭೂಮಿ ಅಂತ ಹೇಳೋದಕ್ಕೆ ಅಂತಲೇ ಇವ್ರು ಬಂದಿರೋದು. ಮತ್ತು ನಿಮ್ಮ ಲೈಫ್ ಪರ್ಪಸ್ ಬಂದು ನೀವು ಖುಷಿಯಾಗಿರೋದು, ದಟ್ ಈಸ್ ಫಸ್ಟ್ ಟು ಫೈಂಡ್ ಹ್ಯಾಪಿನೆಸ್, ಟು ಎಕ್ಸ್ಪೀರಿಯನ್ಸ್ ಲೈಫ್. ಓಕೆ, ಸೊ ಅದನ್ನು ನೆನಪಿಸಬೇಕು ನಿಮಗೆ ಅಂತ ಬಂದಿರೋದು. ಓಕೆ, ಸೊ ಅದನ್ನು ನೀವು ಜಾಸ್ತಿ ಮಾಡ್ತಾ ಮಾಡ್ತಾ ನೀವು ಪ್ರೀತಿ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಆ ಪ್ಲೆಷರ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ, ಖುಷಿ ಜಾಸ್ತಿ ಆಗುತ್ತೆ. ಅದೆಲ್ಲ ಜಾಸ್ತಿ ಆಗ್ತಾ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಈಸಿ ಆಗುತ್ತೆ. ಓಕೆ, ಸೊ ಇದು ಹೇಳ್ತಾ ಇರೋದವರು ಏಸ್ ಆಫ್ ವಾಂಡ್ಸ್, ದಿಸ್ ಈಸ್ ಯು, ದಿಸ್ ಸೀಡ್
ದಿಸ್ ಸೀಡ್ ನಿಮ್ಮ ಸೋಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇಲ್ಲಿ ಭೂಮಿ ಮೇಲೆ ಹಿಂಗೆ ಇಟ್ಟಿರೋದು, ನೀವು ಭೂಮಿ ಮೇಲೆ ಹೋಗ್ತೀನಿ ಅಂತ ಅಂದಿರೋದು, ನಾನು ಹೋಗಿ ಭೂಮಿನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ. ನೀವು ಬಂದು ಇಲ್ಲಿ ಬಿಲ್ಸ್ ಪೇ ಮಾಡಿಕೊಂಡು ವಾಪಸ್ ಬರ್ತೀನಿ ಅಂತ ಅಲ್ಲ. ಸೊ ನಿಮಗೆ ರಿಮೈಂಡರ್ ರೀಡಿಂಗ್ ಇದು. ಯು ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ಲೈಫ್ ಅಂತ ಗ್ರೂಪ್ ನಂಬರ್ 1. ಮತ್ತು ನೀವು ಇಲ್ಲಿ ತುಂಬ ಕ್ರಿಯೇಟ್ ಮಾಡಬೇಕಂತಲೂ ಬಂದಿದ್ದೀರಾ. ಯು ಮೇ ಲಿವ್ ಅ ಲೆಗಸಿ ಹಿಯರ್. ಲೆಗಸಿ ಅಂದರೆ ಯು ಮೇ ಕ್ರಿಯೇಟ್ ಅ ಬಿಗ್ ಬಿಸ್ನೆಸ್, ಬಿಗ್ ಬ್ರೇಕ್ ಥ್ರೂ, ಅಥವಾ ನಿಮಗಿರೋ ಟ್ಯಾಲೆಂಟ್ಸ್ನ ಸ್ಕಿಲ್ನ ಯೂಸ್ ಮಾಡಿ ಜನಕ್ಕೆ ಏನೋ ಒಂಥರ ಸಹಾಯ ಮಾಡಬೇಕು ಅಂತ. ಇಲ್ಲ ನೀವು ಆರ್ಟಿಸ್ಟ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ರೈಟರ್ಸ್ ಇರ್ಬೋದು, ಪೊಯಮ್ಸ್ ಬರೆಯೋರು ಇರ್ಬೋದು, ಪೇಂಟರ್ಸ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಸಮ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಇರ್ಬೋದು, ಸಮ್ ಕೈಂಡ್ ಆಫ್ ಕ್ರಿಯೇಟಿವಿಟಿನಲ್ಲಿ ಇರ್ಬೋದು. ಏನೇ ಒಂದು ನಿಮ್ಮ ಟ್ಯಾಲೆಂಟ್ನ ಭೂಮಿಗೆ ನಾನು ಕೊಡ್ತೀನಿ, ನಾನು ಹಂಚ್ತೀನಿ ಅಂತ ಬಂದಿರೋದು ನೀವು ಭೂಮಿ ಮೇಲೆ. ಏನಿಲ್ಲ ಅಂತಂದರೆ ನಿಮ್ಮ ಪ್ರೀತಿನ ಹಂಚ್ತೀನಿ, ನಿಮ್ಮ ನಗುನ ಹಂಚ್ತೀನಿ, ನಾನು ಎಕ್ಸ್ಪೀರಿಯನ್ಸಸ್, ಜೀವನದ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಐ ವಿಲ್ ಬಿ ಹ್ಯಾಪಿ, ಐ ವಿಲ್ ಬಿ ಲೈಕ್ ಆ ಥರ ಒಂದು ಎನರ್ಜಿಗೆ ಬಂದಿರೋದು ನೀವು. ಮತ್ತು ವಿತ್ ದ 6 ಆಫ್ ಪೆಂಟಿಕಲ್ಸ್ ನೀವಿಲ್ಲಿ ಬಂದಿರೋದು ಬರೀ ಅದೇ ಹೇಳ್ತಾ ಇರೋದು, ಟು ಗಿವ್ ಅ ಲಾಡ್ ಆಫ್ ಥಿಂಗ್ಸ್ ಟು ಅರ್ತ್. ಓಕೆ, ನಿಮಗೆ ಭೂಮಿಗೆ ಸಹಾಯ ಮಾಡಬೇಕಂತ ತುಂಬ ಅನ್ನಿಸ್ಬೋದು. ಏನಾದರೂ ಮಾಡಬೇಕು ಮದರ್ ಅರ್ತ್ಗೋಸ್ಕರ ಅಂತ ಅನ್ನಿಸ್ಬೋದು. ಯು ಆರ್ ಹಿಯರ್ ವಿತ್ ಅ ಮಿಷನ್ ಗ್ರೂಪ್ ನಂಬರ್ 1. ನೀವು ಈ ನೋವು ಏಳು ಬೀಳುಗಳನ್ನೆಲ್ಲ ಅನುಭವಿಸಿ ಅದರಿಂದ ಪಾಠಗಳನ್ನ ಕಲಿತು ಅದರಿಂದ ಮೇಲೆ ಬಂದು ಅದನ್ನು ಜೀವನದಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡು ನೀವು ಕಲ್ತಿರೋ ಪಾಠನೆಲ್ಲ ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡಿ ಬರೀ ನಿಮ್ಗಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಜನರಿಗಿರ್ಬೋದು, ಮದರ್ ಅರ್ತ್ಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಭೂಮಿ ಮೇಲೆ ಬಂದಿದ್ದೀರಾ. ಅದಕ್ಕೆ ಸಹಾಯ ಮಾಡೋಕ್ಕೆ ಮುಂಚೆ ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇದೆ. ಲುಕ್ ಎಟ್ ದ್ಯಾಟ್, ನಿಮ್ಮ ಎನರ್ಜಿ ರೇಸ್ ಆಗ್ತಾ ಇದೆ. ದ ಮೂನ್ ತುಂಬ ಶ್ಯಾಡೋ ವರ್ಕ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ತುಂಬ ನಿಮ್ಮ ಮೇಲೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಅನ್ಸುತ್ತೆ, ಇಲ್ಲ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀರಾ ಅನ್ಸುತ್ತೆ ನೀವು ಆಲ್ರೆಡಿ. ಸೊ ಇದಕ್ಕೆಲ್ಲ ಕಾರಣ ನೀವು ಬಿಕಾಸ್ ಯು ಆರ್ ಹಿಯರ್ ಆನ್ ಅ ಮಿಷನ್. ಐ ಡೋಂಟ್ ಬ್ಲಾಕ್ ಇವ್ರ ಫೇಸ್ನ ಬ್ಲಾಕ್ ಮಾಡೋದು ಬೇಡ, ಬಿಕಾಸ್ ಲುಕಿಂಗ್ ಅಟ್ ಹಿಸ್ ಐಸ್ ಮೆಸೇಜಸ್ ಆರ್ ಲೈಕ್ ಪೋರಿಂಗ್. ಸೊ ನಿಮ್ಮ ಒಂದು ಎನರ್ಜಿ ಈ ಸಮಯದಲ್ಲಿ ಭೂಮಿ ಮೇಲೆ ತುಂಬ 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 ಅವಶ್ಯಕ. ಏಕೆಂದರೆ ತುಂಬ ಪವರ್ಫುಲ್ ಸೋಲ್ ನೀವೂ ಅಷ್ಟೇ. ತುಂಬ ಕಾಲದಿಂದ ಇನ್ಕಾರ್ನೇಟ್ ಮಾಡ್ತಾ ಇದ್ದೀರಾ ಭೂಮಿ ಮೇಲೆ. ಯು ಆರ್ ಅ ಓಲ್ಡ್ ಸೋಲ್. ನಿಮಗೆ ಏನಾಗತ್ತೆ ಭೂಮಿ ಮೇಲೆ, ಏನಾಗಲ್ಲ ಎಲ್ಲ ಗೊತ್ತಿದೆ. ಆದರೆ ಈ ಸಮಯದಲ್ಲಿ ನೀವು ಮರ್ತು ಹೋಗಿದ್ದೀರಾ. ಅದನ್ನು ನೆನಪಿಸೋದಕ್ಕೋಸ್ಕರ ಈ ರೀಡಿಂಗು, ನೆನಪಿಸೋದಕ್ಕೋಸ್ಕರ ನಿಮಗೆ ಈ ಮೆಸೇಜಸ್ ಎಲ್ಲ ಈ ಸಮಯದಲ್ಲಿ ಬರ್ತಾ ಇರೋದು. ಯು ಆರ್ ಹಿಯರ್ ಟು ಗಿವ್, you are here to receive love, happiness, abundance, everything. Okay, ನೀವಿಲ್ಲಿ ಆ್ಯಸ್ ಐ ಸೆಡ್ ಇಲ್ಲಿ ಬರೀ ಹೆಂಗೋ ಒಂದು ಇದ್ಬಿಟ್ಟು ಬರೀ ಬಿಲ್ಸ್ ಪೇ ಮಾಡಿಕೊಂಡು ಗೌರ್ಮೆಂಟ್ ಹೇಳಿದೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟೇ ಬಂದಿರೋದಲ್ಲ. ಯು ಆರ್ ಅ ಅಡ್ವೆಂಚರಸ್ ಸೋಲ್ ಗ್ರೂಪ್ ನಂಬರ್ 1. ಗೋ ಫಾಲೋ ಯುವರ್ ಹಾರ್ಟ್. ಓಕೆ, ಸೊ ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ, ಏನು ಮಾಡಿದರೆ ನಿಮಗೆ ಖುಷಿ ಸಿಗ್ತಾ ಇದೆ, ಆ ಒಳಗಡೆ ಇರೋ ಆ ಮಗು, ಇನ್ನಸೆನ್ಸ್, ಇನ್ನರ್ ಚೈಲ್ಡ್ ಏನು ಹೇಳ್ತಾ ಇದೆ ನಿಮಗೆ, ಅದನ್ನು ಫಾಲೋ ಮಾಡಿ. ಆದಷ್ಟು ಖುಷಿಯಾಗಿರೋ ಪ್ರಯತ್ನ ಪಡಿ. ಖುಷಿಯಾಗಿರೋಂಥ ವಿಚಾರಗಳ ಬಗ್ಗೆ ಮಾತಾಡಿ, ನೋಡಿ. ಆದಷ್ಟು ಈ ಕಾಮಿಡಿ ಮೂವೀಸ್ ಏನಾದರೂ ಇದ್ದರೆ ನೋಡಿ. ಐ ಮೀನ್ a nice comedy movie. Okay, so do something, have fun, live your life, experience life. Group number 1. ಸೊ ಎಕ್ಸ್ಪೀರಿಯನ್ಸ್ ಲೈಫ್. ಇನ್ ಲಾಸ್ಟ್ ಮೆಸೇಜ್ ಇವರಿಂದ ಬರ್ತಾ ಇರೋದು, ಯು ಆರ್ ಅ ಗಿಫ್ಟ್ ಟು ದ ವರ್ಲ್ಡ್. ಓಕೆ, ಈ ಪ್ರಪಂಚಕ್ಕೆ ನೀವು ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಬಂದು ಈ ಪ್ರಪಂಚಕ್ಕೆ ಗಿಫ್ಟ್. ಇಟ್ಸ್ ಅ ಗಿಫ್ಟ್. ನಿಮ್ಮ ಎನರ್ಜಿ ಅಷ್ಟು ಪ್ಯೂರು, ಅಷ್ಟು ಇನ್ನೋಸೆಂಟು, ಅಷ್ಟು ಹೈ ವೈಬ್ರೇಷ್ನಲ್ಲು, ಅಷ್ಟು ಪವರ್ಫುಲ್ ಸೋಲ್ ನೀವು. ಓಕೆ, ಸೊ ಅದು ನಿಮಗೆ ಅಸೆಂಡೆಡ್ ಮಾಸ್ಟರ್ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದು ತುಂಬ ಡೀಪ್ ಆಗಿತ್ತು. ಹೋಪ್ ಇಟ್ ಡಿಂಟ್ ಬೋರ್ ಯು. ಖಂಡಿತ ಕೆಳಗಡೆ ಮೆಸೇಜ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಈ ರೀಡಿಂಗ್ ಅಂತ. ಯಾಕೆಂದರೆ ನನಗೆ ಈ ಥರ ರೀಡಿಂಗ್ಸ್ ಮಾಡೋದು ತುಂಬ 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 ಇಷ್ಟ. ಸೊ ಲೆಟ್ ಮಿ ನೋ ನಿಮ್ಮ ಒಪಿನಿಯನ್ ಈ ರೀಡಿಂಗ್ ಬಗ್ಗೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನು ಇಡ್ಸತ್ತೆ ಜಾಸ್ತಿ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1 ಎಸ್ಪೆಷಲಿ ನಿಮಗೆ ಮನ್ಸಾಗೆ ಏನು ಇಡ್ಸತ್ತೆ ಜಾಸ್ತಿ ಜಾಸ್ತಿ ಮಾಡಿ. ಖುಷಿಯಾಗಿರಿ. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್. ಓಕೆ,
ಓಕೆ, ನಿಮಗೆ ಬರ್ತಾ ಇರೋ ಅಸೆಂಡೆಡ್ ಮಾಸ್ಟರು ಮಹಾವತಾರ್ ಬಾಬಾಜಿ. ನೀವು ಮಹಾವತಾರ್ ಬಾಬಾಜಿ ಬಗ್ಗೆ ಕೇಳಿದ್ದೀರಾ? ಅವ್ರ ಬಗ್ಗೆ ಏನಾದರೂ ಓದಿದ್ದೀರಾ? ನಿಮ್ಗೆ ಇವ್ರ ಬಗ್ಗೆ ಗೊತ್ತಿದೆಯಾ? ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ಹೀ ಈಸ್ ಒನ್ ಆಫ್ ಮೈ ಮಾಸ್ಟರ್ಸ್. ನಾನು ಇವ್ರ ಟೀಚಿಂಗ್ಸ್ ಇರ್ಬೋದು, ನನಗೆ ಮೆಡಿಟೇಷನ್ ಮಾಡೋದ್ರ ಬಗ್ಗೆ ಎಲ್ಲ ನನಗೆ ಹೇಳ್ಕೊಟ್ಟಿದ್ದು ಮಹಾವತಾರ್ ಬಾಬಾಜಿ. ಸೊ ಐ ಡೀಪ್ಲಿ ಕನೆಕ್ಟ್ ವಿತ್ ಹಿಮ್ ಆ್ಯಂಡ್ ಐ ಲವ್ ಹಿಮ್. ಸೊ ಐ ಆಮ್ ಸೂಪರ್ ಹ್ಯಾಪಿ ಅವ್ರು ಇವತ್ತು ರೀಡಿಂಗಲ್ಲಿ ಬರ್ತಾ ಇರೋದು. ಸೊ ಮಹಾವತಾರ್ ಬಾಬಾಜಿ ನಿಮಗೆ ಪರ್ಸ್ನಲ್ ಆಗಿ ಮೆಸೇಜಸ್ ಏನು ಬರ್ತಾ ಇದೆ ಅಂತ ಅಂದರೆ, ಒಂದು ಡಾರ್ಕ್ ಟನಲ್ ತೋರಿಸ್ತಾ ಇದ್ದಾರೆ. ಆ ಟನಲ್ ಒಳಗಡೆ ನೀವು ಕತ್ಲಲ್ಲಿ ಕೂತಿರೋ ಥರ, ಏನು ಮಾಡೋದು ಮುಂದೆ ಅಂತ ಹೆದರ್ಕೊಳ್ತಾ ಇರೋ ಥರ, ಎಲ್ಲ ಕತ್ಲಾಗಿದೆ, ನನಗೇನು ಗೊತ್ತಾಗ್ತಾ ಇಲ್ಲ, ನನಗೇನು ಕಾಣ್ತಾ ಇಲ್ಲ ಅಂತ ನೀವು ಹೆದರ್ಕೊಳ್ತಾ ಇರೋ ಆ ಡಾರ್ಕ್ ಟನಲ್ ಒಳಗಡೆ ದೇರ್ ಇಸ್ ಅ ವಾಯ್ಸ್, ಸಾಫ್ಟ್ ವಾಯ್ಸ್. ಸ್ವಲ್ಪ ಮುಂದೆ ಬನ್ನಿ, ಟೇಕ್ ಒನ್ ಸ್ಟೆಪ್. ಅಲ್ಲೇನು ಭಯ ಪಡೋವಂಥದ್ದು ಏನಿಲ್ಲ, ಬರೀ ಕತ್ಲಿದೆ. ನಿಮ್ಮ ಒಳಗಡೆ ಕಣ್ಣು ಮುಚ್ಕೊಂಡು ಒಳಗಡೆ ಬೆಳಕು ಕಾಣ್ತಾ ಇದೆ, ಅದನ್ನು ಫಾಲೋ ಮಾಡಿಕೊಂಡು ಸ್ವಲ್ಪ ಮುಂದೆ ಬನ್ನಿ ಅಂತ ಹೇಳಿ ಡೈರೆಕ್ಟ್ ಮಾಡ್ತಾ ಇದೆ ಆ ವಾಯ್ಸು. ಆ ವಾಯ್ಸ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ. ಸೊ ನಿಮಗೆ ಫಸ್ಟ್ ಮೆಸೇಜ್ ಬರ್ತಾ ಇರೋದು ಗ್ರೂಪ್ ನಂಬರ್ 2 ಮಹಾವತಾರ್ ಬಾಬಾಜಿಯಿಂದ. ಟ್ರೈ ಟು ಟ್ರಸ್ಟ್ ದ ವಾಯ್ಸ್. ನಿಮ್ಮ ಒಳಗಡೆಯಿಂದ ಬರ್ತಾ ಇರೋ ಆ ವಾಯ್ಸ್ನ ಟ್ರಸ್ಟ್ ಮಾಡಿ. ಎಲ್ಲ ಕತ್ಲಿದ್ರೂ ಪರವಾಗಿಲ್ಲ, ಆ ಒಳಗಡೆ ಇರೋ ವಾಯ್ಸ್ನ ನೀವು ಟ್ರಸ್ಟ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಅದನ್ನು ಒಂದು ಸ್ಟೆಪ್ ಅಟ್ ಅ ಟೈಮ್ ತಗೊಂಡು ನೀವು ಮುಂದೆ ಬರ್ತಾ ಇದ್ದರೆ ಇಟ್ ಈಸ್ ಆಲ್ ಬ್ರೈಟ್. ಆ ಕತ್ಲಿಂದ ಬೆಳಕು ಕಡೆಗೆ ನಿಮಗೆ ಡೈರೆಕ್ಟ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು ನಿಮ್ಮ ಸ್ವಂತ ಸ್ವಯಂ ಇಂಟ್ಯೂಷನ್, ನಿಮ್ಮ ಆತ್ಮ, ನಿಮ್ಮ ಹೈಯರ್ ಸೆಲ್ಫ್ ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಸಿಚುವೇಶನಲ್ಲಿ ಸ್ಟಕ್ ಆಗಿದ್ರೆ, ಏನು ಮಾಡೋದು ಅಂತ ಗೊತ್ತಿಲ್ಲದಿದ್ರೆ, ಕೆಲವು ತುಂಬ ಡೀಪ್ ಪ್ರಾಬ್ಲಮಲ್ಲಿ ಇರ್ಬೋದು, ಡೀಪ್ ವಾಟರ್ಸ್, ಐ ಆಮ್ ಸೀಯಿಂಗ್ ಅಂಡರ್ ವಾಟರಲ್ಲೂ ತುಂಬ ಕತ್ಲಿದೆ. ಸೊ ಈ ಟೈಮಲ್ಲಿ ಯು ಹ್ಯಾವ್ ಟು ಟ್ರಸ್ಟ್ ದ ಯೂನಿವರ್ಸ್, ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಇಂಟ್ಯೂಷನ್, ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಸೋಲ್. ಸೊ ಈ ಸಮಯದಲ್ಲಿ ನಿಮಗೆ ನಂಬಿಕೆ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಮಹಾವತಾರ್ ಬಾಬಾಜಿ. ಈ ಸಮಯದಲ್ಲಿ ನೀವು ಈ ನಿಮ್ಮ ಸೋಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋ ಟೈಮು. ಮೇ ಬಿ ನೀವು ಡಾರ್ಕ್ ನೈಟ್ ಆಫ್ ದ ಸೋಲ್, ಯು ಮೇ ಬಿ ಗೋಯಿಂಗ್ ಥ್ರೂ ಡಾರ್ಕ್ ನೈಟ್ ಆಫ್ ದ ಸೋಲ್. ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಅಂದರೆ ಇಟ್ ಫೀಲ್ಸ್ ಲೈಕ್ ನಮ್ಮನ್ನ ಈ ಸೀಡ್, ಈ ಬೀಜನ ಸಾಯಿಲ್ ಒಳಗಡೆ ಹಾಕಿದಾಗ, ಅದು ಬೆಳೆಯೋದಕ್ಕೆ ಮುಂಚೆ ಭೂಮಿ ಒಳಗಡೆ ನಾವು ಆ ಸೀಡನ್ನ ನೆಟ್ಬಿಟ್ಟು ನೀರು ಹಾಕಿಬಿಟ್ಟು ಟ್ಯಾಪ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ಆ ಸೀಡ್ ಎಲ್ಲಿರತ್ತೆ? ಕತ್ಲಲ್ಲಿರತ್ತಲ್ವ. ಆ ಕತ್ಲಲ್ಲಿರೋ ಸೀಡು ಅಲ್ಲಿರೋ ನ್ಯೂಟ್ರಿಷನ್ಸ್ನೆಲ್ಲ ತೊಗೊಂಡು ಆ ಕತ್ಲಲ್ಲಿ ಅದಕ್ಕೇನು ಬೇಕು ಅದ್ರ ಬೆಳವಣಿಗೆಗೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀವು ಆ ಸಿಚುವೇಶನಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಬಿಕಮಿಂಗ್ ಫ್ರಮ್ ಸೀಡ್ ಟು ಪ್ಲ್ಯಾಂಟ್. ಓಕೆ, ನಿಮಗೆ ಗ್ರೋತ್ ಆಗ್ತಾ ಇರಲಿಲ್ಲ, ಸ್ಟ್ಯಾಗ್ನೆನ್ಸಿ ಇದೆ, ಏನು ಮಾಡಬೇಕು, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಇವ್ರು ಬಿಟ್ಟೊಟ್ಟೋದ್ರು, ಯಾಕೆ ಹಿಂಗಾಗೋಯ್ತು ಜೀವನ, ಯಾಕೆ ನಾನು ಕಳ್ಕೊಂಡ್ಬಿಟ್ಟೆ, ಯಾಕೆ ನನ್ನ ಬಿಸ್ನೆಸ್ ಫೇಲ್ ಆಗೋಯ್ತು, ಇದಕ್ಕೆಲ್ಲ ಕಾರಣ ನಿಮ್ಮ ಸೋಲ್ ಗ್ರೋತ್ಗೆ ಅದು ಅನುಕೂಲ ಮಾಡ್ಕೊಳ್ತಾ ಇರಲಿಲ್ಲ. ಓಕೆ, ನಿಮಗೆ ಅನುಕೂಲ ಆಗೋ ಅಂಥ ಪರಿಸ್ಥಿತಿನ ಕ್ರಿಯೇಟ್ ಆಗ್ತಾ ಇದೆ. ಸೊ ನಿಮ್ಮ ಸೋಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ನಿಮ್ಮ ಸೋಲ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ತುಂಬ ತಿಳ್ಕೊಳ್ತಾ ಇದ್ದೀರಾ. ನಿಮಗೆ ಈ ಫೇಲ್ಯೂರ್ ಆಗಿರಲಿಲ್ಲ ಅಂದಿದ್ರೆ, ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರಲಿಲ್ಲ ಅಂದಿದ್ದರೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಯಾವತ್ತಿಗೂ ಮಾಡ್ತಿರ್ಲಿಲ್ಲ. ನೀವು ಏನೇ ಬಿಟ್ಟು ಹೋಗೋದು, ಯಾವುದೇ ಬರೋದು, ಯಾವುದೇ ಹೋಗೋದು, ಪ್ರತಿಯೊಂದು ಮೆಟಿಕ್ಯುಲಸ್ಲಿ ಡಿಸೈನ್ಡ್ ಬೈ ದ ಯೂನಿವರ್ಸ್. ಡೀಟೇಲ್ ಆಗಿ ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಪ್ರತಿಯೊಂದು ಡಿಸೈನು ನಮ್ಮ ಗ್ರೋತ್ಗೋಸ್ಕರ ಡಿಸೈನ್ ಮಾಡಿರೋದು, ನಮ್ಮ ಎಕ್ಸ್ಪ್ಯಾನ್ಷನ್ಗೋಸ್ಕರ ಡಿಸೈನ್ ಮಾಡಿರೋದು, ನಮ್ಮ ಎನ್ಲೈಟ್ಮೆಂಟ್ಗೋಸ್ಕರ ಡಿಸೈನ್ ಮಾಡಿರೋದು. ಓಕೆ, ಸೊ ಅದನ್ನು ನಿಮ್ಮ ಗಮನಕ್ಕೆ ಇವತ್ತು ತರಬೇಕು ಅಂತ ಮಹಾವತಾರ್ ಬಾಬಾಜಿ ಬಂದಿರೋದು. ನಿಮಗೆ ಇಂಪಾರ್ಟೆಂಟ್ ಮೆಸೇಜು, ಟ್ರಸ್ಟ್ ದ ಡಾರ್ಕ್ನೆಸ್, trust where you are. You're at the right time, at the right place. Okay, so you have to trust, have faith ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ತುಂಬ ಮುಖ್ಯ. ನೀವಿರೋ ಜಾಗದ ಬಗ್ಗೆ ನಂಬಿಕೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ನಂಬಿಕೆ, ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ, ನಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ನಂಬಿಕೆ, ಇದ್ರ ಬಗ್ಗೆ ಎಲ್ಲ ತುಂಬ ನಂಬಿಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೆ, ಟ್ರಸ್ಟ್ ದ ಯೂನಿವರ್ಸ್ ಅಂತ. ದಟ್ ಈಸ್ ಆಬ್ಸಲ್ಯೂಟ್ಲಿ ಫಾರ್
ಯು ಆಲ್ ಗ್ರೂಪ್ ನಂಬರ್ 2 ಅಂತ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ನಂಬಿಕೆ ತುಂಬ 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 ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಗ್ರೋಯಿಂಗ್. ನೀವು ಆ ಸೀಡ್ ಥರ ಆ ಕತ್ಲಲ್ಲಿ ಇದ್ದಿದ್ದ ಮಾತ್ರಕ್ಕೆ ನಿಮಗೆ ಗ್ರೋತ್ ಆಗ್ತಾ ಇಲ್ಲ ಅಂತ ಅಲ್ಲ, ಆ ಕತ್ಲೆನಲ್ಲೇ ಗ್ರೋತ್ ಆಗೋದು, ಕತ್ಲೆನಲ್ಲೇ ನಮಗೆ ಏನು ಬೇಕು ಏನು ಬೇಡ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ಆಗೋದು. ಸೊ ಡಾರ್ಕ್ನೆಸ್ ಈಸ್ ಮದರ್, ಗಾಡೆಸ್ ಕಾಳಿ. ಓಕೆ, ಸೊ ನಿಮ್ಮ ಸೋಲ್ ಎಕ್ಸ್ಪ್ಯಾನ್ಷನ್ ನಿಮಗೆ ಕಾಂಪ್ಲಿಕೇಟ್ ಅಂತ ಅನಿಸಿದ್ರೆ ಆ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ನಿಮಗೆ ಇನ್ ಜನರಲ್ ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಎಕ್ಸ್ಪ್ಯಾನ್ಷನ್ಗೋಸ್ಕರ ನಿಮಗೆ ಏನು, ನಿಮ್ಮ ವರ್ತ್ ಏನು, ವಾಟ್ ಡು ಯು ಡಿಸರ್ವ್, ಅದು ಮಾತ್ರ ನಿಮ್ಮ ಜೀವನದಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ಯಾವುದು ಬೇಡ, ಯಾವುದು ನಿಮಗೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಯಾವುದು ನಿಮ್ಮ ಗ್ರೋತ್ಗೆ ಪೂರಕವಾಗಿಲ್ಲ, ಅದೆಲ್ಲ ಬಿಟ್ಟು ಹೋಗಬೇಕಾಯ್ತು. ಯಾಕೆಂದರೆ ನೀವು ಪ್ರೇ ಮಾಡ್ತಾ ಇದ್ರಿ, ನನಗೆ ಯಾವುದು ಒಳ್ಳೆಯದು ಅದನ್ನು ಕೊಡಿ ಅಂತ. ನೀವೇನೋ ಒಂದು ಪ್ರೇ ಮಾಡ್ತಾ ಇದ್ರಿ, ಆ್ಯಕ್ಚುಲಿ ನಿಮ್ಗೆ ಆಗಿದ್ದೆಲ್ಲ ಆ ಪ್ರೇಯರ್ಗೆ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಫಾರ್ ಎಕ್ಸಾಂಪಲ್ ನೀವು ನನಗೆ ಕಾನ್ಫಿಡೆನ್ಸ್ ಬೇಕು, ನನಗೆ ಕರೇಜ್ ಬೇಕು ಅಂತ ಕೇಳಿರ್ತೀರ ಅಂತ ಇಟ್ಕೊಳ್ಳಿ. ಸೊ ನಿಮ್ಮನ್ನ ಒಂದು ಟಫ್ ರಿಲೇಷನ್ಶಿಪ್ ಬರ್ಬೋದು ನಿಮ್ಮ ಲೈಫಲ್ಲಿ. ಆ ರಿಲೇಷನ್ಶಿಪ್ ಬಂದು ನಿಮ್ಮ ಕಾನ್ಫಿಡೆನ್ಸ್ನ ಆ್ಯಕ್ಚುಲಿ ನಿಮಗೆ ಕೇಳಿದ್ರದ್ದು ಆಪೋಸಿಟ್ ಥರ ಟ್ರೀಟ್ ಮಾಡ್ತಿರ್ಬೋದು. ನಿಮಗೆ ಕೊಡಬೇಕಾಗಿರುವಂಥ ರೆಸ್ಪೆಕ್ಟು ಬೆಲೆ ಕೊಡದೇ ಇರ್ಬೋದು. ಸೊ ನಿಮಗೆ ಆವಾಗ ನಿಮ್ಮ ಕಾನ್ಫಿಡೆನ್ಸ್ನ ನಿಮ್ಮ ಒಳಗಡೆಯಿಂದ ಹುಡುಕ್ತೀರಾ, ಬೇರೆ ಆಪ್ಷನ್ನೇ ಇರೋದಿಲ್ಲ. ಒಳಗಡೆಯಿಂದ ಆ ಧೈರ್ಯನ, ಸ್ಟ್ರೆಂತ್ನ ಹುಡುಕ್ತೀರಾ, ನಿಮಗೆ ಆಪ್ಷನ್ನೇ ಇರೋದಿಲ್ಲ. ಯಾಕೆಂದರೆ ಆ ಮುಂದ್ಗಡೆ ಇರೋ ನೀವು ರಿಲೇಷನ್ಶಿಪ್ಪು, ನೀವು ಯಾರ ಜೊತೆ ಇದ್ದೀರಾ ಅವ್ರು ಪದೇ ನಿಮ್ಮನ್ನ ಟ್ರಿಗರ್ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ನೀವು ಏನೋ ಒಂದು ಪ್ರೇ ಮಾಡಿರ್ತೀರಾ, ಐ ವಾಂಟ್ ಟು ಬಿ ಕಾನ್ಫಿಡೆಂಟ್, ನನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗಬೇಕು, ಇಲ್ಲ ನನ್ನ ಬ್ಯೂಟಿ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗಬೇಕು, ನನ್ನ ಟ್ಯಾಲೆಂಟ್ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗಬೇಕು, ಏನೋ ಒಂದು ಪ್ರೇ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ತಕ್ಕಂಗೆ ಚಾಲೆಂಜ್ ಮಾಡುವಂಥವ್ರನ್ನ ನಮ್ಮ ಜೀವನದಲ್ಲಿ ಕಳಿಸ್ತಾರೆ. ಆವಾಗ ನಮಗೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ದಿರಾ, ನಮ್ಮ ಟ್ಯಾಲೆಂಟ್ ಬಗ್ಗೆ ನಾವು ಗಮನ ಕೊಡ್ದಿರಾ, ಬೇರೆ ಆಪ್ಷನ್ನೇ ಇರೋದಿಲ್ಲ. ನಾವು ಒಳಗಡೆ ಹೋಗಲೇಬೇಕಾಗತ್ತೆ, ಯಾಕೆ ಹಿಂಗೆ ಆಯಿತು ಅಂತ ತಿಳ್ಕೊಳ್ಳೇಬೇಕಾಗತ್ತೆ, ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಅಂದರೆ ನನ್ನಲ್ಲಿ ಟ್ಯಾಲೆಂಟ್ ಇಲ್ವಾ, ಕರೇಜ್ ಇಲ್ವಾ, ನನಗೆ ಬೆಲೆ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳೇಬೇಕಾಗತ್ತೆ. ಆವಾಗ ನಿಮ್ಮ ಗಮನಕ್ಕೆ ಬಂದಾಗ, ನಾನು ಇವ್ರನ್ನ ಹೆಂಗಂದ್ರೆ ಹಂಗೆ ಟ್ರೀಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಇವಾಗ ನನ್ನ ಪವರ್ನ ನಾನು ವಾಪಸ್ ತೊಗೋಬೇಕು. ಸೊ ಆಗೋ ಪ್ರತಿಯೊಂದು ಸಿಚುವೇಶನೂ ನಮ್ಮ ಗ್ರೋತ್ಗೋಸ್ಕರ, ಪ್ರತಿಯೊಂದು ರಿಜೆಕ್ಷನ್ನು ನಮ್ಮ ಗ್ರೋತಿಗೋಸ್ಕರ, ಪ್ರತಿಯೊಂದು ಆಗ್ತಾ ಇರೋದು ನಮ್ಮ ಎಕ್ಸ್ಪ್ಯಾನ್ಷನಿಗೋಸ್ಕರ. ಸೊ ನಥಿಂಗ್ ಈಸ್ ರಾಂಗ್ ಇನ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ಮಾವತಾರ್ ಬಾಬಾಜಿ ಇಸ್ ಲೈಕ್ ನಥಿಂಗ್ ಈಸ್ ರಾಂಗ್ ಇನ್ ದ ಯೂನಿವರ್ಸಲ್ಲಿ ಯಾವುದು ತಪ್ಪು ಅನ್ನೋದಿಲ್ಲ, ಎಲ್ಲ ಕರೆಕ್ಟಾಗಿ ಹೆಂಗೆ ಆಗಬೇಕು ಹಾಗೆ ಆಗ್ತಾ ಇದೆ. ಸೊ ಇದರಿಂದ ನೀವು ಏನು ಪಾಠ ಕಲಿತಾ ಇದ್ದೀರಾ, ಹೆಂಗೆ ನೀವು ಒಳಗಡೆಯಿಂದ ನಿಮ್ಮ ಶಕ್ತಿನ ಹುಡ್ಕೊಳ್ತಾ ಇದ್ದೀರಾ, ಹೆಂಗೆ ನಿಮ್ಮ ಬ್ಯೂಟಿನ ಬೇರೆಯವ್ರು ಹೇಳ್ದಿರಾ ನಿಮ್ಮ ಬ್ಯೂಟಿನ ನೀವೇ ಕಂಡುಕೊಳ್ತಾ ಇದ್ದೀರಾ, ಹೆಂಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಿರಾ ನೀವು ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ, ನಿಮ್ಮ ಎನರ್ಜಿನಲ್ಲಿ ಸೆಕ್ಯೂರ್ಡ್ ಆಗ್ತಾ ಇದ್ದೀರಾ, ಕಂಫರ್ಟಬಲ್ ಆಗ್ತಾ ಇದ್ದೀರಾ, ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಸೋಲ್ ಬಂದು ಯು ಆರ್ ಎಕ್ಸ್ಪ್ಯಾಂಡಿಂಗ್. ಓಕೆ, ಸೊ ಯು ಆರ್ ಕಂಪ್ಲೀಟ್ಲಿ ಬಿಕಮಿಂಗ್ ಯುವರ್ ಬೆಟರ್ ವರ್ಷನ್, ಯುವರ್ ಹೈಯೆಸ್ಟ್ ವರ್ಷನ್, ಯುವರ್ ಬ್ಯೂಟಿಫುಲ್ ವರ್ಷನ್, ಯುವರ್ ಎಕ್ಸ್ಪ್ಯಾಂಡೆಡ್ ವರ್ಷನ್. ಸೊ ಯು ಆರ್ ಬಿಕಮಿಂಗ್ ದ ನೆಕ್ಸ್ಟ್ ಲೆವೆಲ್ ಪರ್ಸನ್ ಇವಾಗ. ಸೊ ನೆಕ್ಸ್ಟ್ ಲೆವೆಲ್ ಪರ್ಸನ್ ಆಗಬೇಕಾದ್ರೆ ಫಸ್ಟು ಆ ಡಾರ್ಕ್ನೆಸ್ಸಲ್ಲಿ ಇದ್ದು ಆಮೇಲೆ ಆಚೆ ಬರೋಕ್ಕೆ ಸಾಧ್ಯ. ಈ ಮಗು ಆಗೋಕ್ಕೆ ಮುಂಚೆ 9 ತಿಂಗಳು ಅದು ಕತ್ಲಲ್ಲೇ ಇರಬೇಕು. ಬಟರ್ಫ್ಲೈ ಆಗೋಕ್ಕೆ ಮುಂಚೆ ಅದು ಫಸ್ಟು ಕುಕ್ಕೂನಲ್ಲಿರಬೇಕು, ಆಮೇಲೆ ಬಟರ್ಫ್ಲೈ ಆಗೋದು. ಸೊ ನೀವು ಆ ಸ್ಟೇಜಲ್ಲಿ ಇದ್ದೀರಾ. ಯು ಆರ್ ಬಿಕಮಿಂಗ್ ಅ ಬಟರ್ಫ್ಲೈ, ಯು ಆರ್ ಬಿಕಮಿಂಗ್ ಅ ನೆಕ್ಸ್ಟ್ ವರ್ಷನ್, ನೆಕ್ಸ್ಟ್ ಸೋಲ್ ಎಕ್ಸ್ಪ್ಯಾಂಡೆಡ್ ವರ್ಷನ್, ಅಪ್ಗ್ರೇಡೆಡ್ ವರ್ಷನ್. ಸೊ ಅದಾಗಬೇಕಾದ್ರೆ ಸಿಚುವೇಶನ್ ಬಂದು ಏನೆಲ್ಲ ನಡೀತಿರುತ್ತೆ ಅದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ, ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ, ಯಾವತ್ತಿಗೂ ಮುಗಿಯಲ್ವಾ ಈ ತೊಂದರೆಗಳು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಈ ಸಿಚುವೇಶನಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಬಾರ್ದು, ಯೂನಿವರ್ಸ್ ಮೇಲೆ, ನಾವು ನಂಬಿರೋ ದೇವ್ರ ಮೇಲೆ, ನಾವು ಹೋಗ್ತಾ ಇರೋ ದಾರಿ ಬಗ್ಗೆ, ನಮ್ಮ ಗೋಲ್ಸ್ ಬಗ್ಗೆ, ಡ್ರೀಮ್ಸ್ ಬಗ್ಗೆ, ನಮ್ಮ ಕನಸುಗಳ ಬಗ್ಗೆ ಯಾವುದ್ರ ಮೇಲೂ ನಂಬಿಕೆ ಕಳ್ಕೊಳ್ದಿರ ಯಾವಾಗ ನಾವು ನಮ್ಮ ಗೋಲ್ನ ಫೋಕಸ್ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ, ಈ ಫೇಲ್ಯೂರ್ಸು ಇದನ್ನೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ಮಾಡಿಕೊಂಡು ಅದನ್ನು ಮೆಟ್ಲು ಮಾಡಿಕೊಂಡು ಹತ್ತುತ್ತಾ ಹೋಗ್ತಾ ಇರ್ತೀವಿ. ದಟ್ ಈಸ್ ವೇರ್ ದ ಸಕ್ಸಸ್ ಇಸ್, ದಟ್ ಈಸ್ ವೇರ್ ದ ಸೋಲ್ ಎಕ್ಸ್ಪ್ಯಾನ್ಷನ್ ಈಸ್ ಅಂತ ಹೇಳ್ತಾ ಇದ್ದಾರೆ ಮಾವತಾರ್ ಬಾಬಾಜಿ.
ಓಕೆ, ಸೊ ವೆರಿ ಡೀಪ್ ಮೆಸೇಜಸ್ ಗ್ರೂಪ್ ನಂಬರ್ 2. ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ನನಗಂತೂ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ. ಇಟ್ ಈಸ್ ಆಬ್ಸಲ್ಯೂಟ್ಲಿ ನನಗೆ ಕಣ್ಣೆಲ್ಲ ಮಂಜಾಗ್ತಾ ಇರೋ ಥರ ಇದೆ. ಮತ್ತು ಮೆಸೇಜಸ್ ಬರ್ತಾ ಇರೋದನ್ನ ಐ ಆಮ್ ಜಸ್ಟ್ ಸೇಯಿಂಗ್ ವಿತೌಟ್ ಅನಾಲಿಸಿಸ್. ಸೊ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಖಂಡಿತ ಮೆಸೇಜ್ ಮಾಡಿ ನಿಮ್ಗೆ ಈ ಥರ ರೀಡಿಂಗ್ಸ್ ಇಷ್ಟ ಆಗ್ತಾ ಇದೆಯಾ ಅಂತ. ಸೊ ನೆಕ್ಸ್ಟ್ ಕಾರ್ಡ್ಸ್ ಪುಲ್ ಮಾಡೋಣ. ವಿತೌಟ್ ಕಾರ್ಡ್ಸ್ ಮಾತಾಡ್ಬೋದು ಈ ರೀಡಿಂಗ್ಸ್ಗಳಲ್ಲಿ. ಕಾರ್ಡ್ಸ್ ಬೇಕಾಗಿರೋಲ್ಲ. ದಿಸ್ ಇಸ್ ಪ್ಯೂರ್ ಚಾನಲಿಂಗ್. 10 ಆಫ್ ಸ್ವಾರ್ಡ್ಸ್. ದ ಲೈಟ್ ಇಸ್ ಅಬೌಟ್ ಟು ಎಂಟರ್. ನೀವು ಆ ಡಾರ್ಕ್ ಟನಲ್ ವಿಷನ್ ತೋರಿಸಿದ್ರಲ್ಲ ಫಸ್ಟು, ಸೊ ನೀವು ಯು ಆರ್ ಎಂಟರಿಂಗ್ ಟು ದ ಲೈಟ್ ನೌ. ಓಕೆ, ಸೊ ಇಟ್ ಈಸ್ ಆಲ್ಮೋಸ್ಟ್ ದೇರ್. ಯು ಆರ್ ಆಲ್ಮೋಸ್ಟ್ ದೇರ್ ಗ್ರೂಪ್ ನಂಬರ್ 2. ಡು ನಾಟ್ ಗಿವ್ ಅಪ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆ ಕನಸುಗಳನ್ನ ಏನೇ ಇರ್ಬೋದು, ನೀವಿರೋ ಪರಿಸ್ಥಿತಿನ ಹೆಂಗೆ ನಿಮಗೆ ರೆಸನೇಟ್ ಆಗ್ತಾ ಇದೆ ಗೊತ್ತಿಲ್ಲ ಈ ರೀಡಿಂಗು, ಬಟ್ ನಿಮ್ಮ ಆ ನಂಬಿಕೆನ ಕಳ್ಕೊಬೇಡಿ, ಹೋಪ್ನ ಕಳ್ಕೊಬೇಡಿ, ಮುಂದೆ ಬರ್ತಾ ಇರಿ. ಆ ಒಳಗಡೆಯಿಂದ ಬರ್ತಾ ಇರೋ ಆ ವಾಯ್ಸ್ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಆ್ಯಂಡ್ ಯು ವಿಲ್ ಬಿ ದೇರ್. ನಿಮಗೆ ಗೊತ್ತಾಗೋಕ್ಕೆ ಮುಂಚೆ ಯು ವಿಲ್ ಬಿ ಇನ್ ಅ ಡಿಫ್ರೆಂಟ್ ಪ್ಲೇಸ್ ಗ್ರೂಪ್ ನಂಬರ್ 2. ಯಾಕೆಂದರೆ ಶಿ ಈಸ್ ವೇಟಿಂಗ್, ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಮತ್ತು ಇದೆಲ್ಲ ಸಾಫ್ಟ್ ವಾಯ್ಸ್ ಅಂತ ಹೇಳ್ತಾ ಇರೋದು, ಈ ಕ್ರೋಸ್, ಈ ಕಾಗೆಗಳೆಲ್ಲ ಹಾರ್ತಾ ಇರೋದು ಅವ್ರಿಗೆ ಡೈರೆಕ್ಷನ್ ತೋರಿಸ್ತಾ ಇದೆ. ಮತ್ತು ಇವರು ಈ ಬೆಟ್ಟದ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಬೆಳಕು ಕಾಣೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಬರೋದಕ್ಕೆ ಮುಂಚೆ ಅವರು ಹಿಂದೆ ಟನಲಲ್ಲಿದ್ದರು, ಡಾರ್ಕ್ನೆಸ್ಸಲ್ಲಿದ್ದರು. ಸೊ ಈ ಪಕ್ಷಿಗಳು ಅಂದರೆ ನಿಮ್ಮ ಗೈಡ್ಸು, ನಿಮ್ಮ ಒಳಗಡೆಯಿಂದ ಬರ್ತಾ ಇರೋ ವಾಯ್ಸು, ಅದನ್ನು ಕೇಳ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಬರ್ತಾ ಶಿ ಫೈನಲಿ ಕೇಮ್ ಔಟ್, ಶಿ ಫೈನಲಿ ಗಾಟ್ ಹರ್ ಫ್ರೀಡಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಗ್ರೂಪ್ ನಂಬರ್ 2, ನೀವು ಮೋಸ್ಟ್ಲಿ ನಿಮ್ಮ ಫ್ರೀಡಮ್ಗೋಸ್ಕರ, ನಿಮ್ಮ ಇಂಡಿವಿಜುವಾಲಿಟಿಗೋಸ್ಕರ, ನಿಮ್ಮ ಮನಸ್ಸಿಗೆ ಏನು ಹಿಡಿಸ್ತಾ ಇದೆ ಅದನ್ನು ಮಾಡೋದಕ್ಕೋಸ್ಕರ ಯು ಆರ್ ವೇಟಿಂಗ್ ಫಾರ್ ಸಮಥಿಂಗ್. ಓಕೆ, ಇಟ್ ಈಸ್ ಹ್ಯಾಪನಿಂಗ್, ಇಟ್ ಈಸ್ ಕಮ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಾಯ್ಸ್ನ ಅದನ್ನು ಬಿಡದೆ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಒಳಗಡೆ ಇರೋ ಆ ಒಂದು ನಂಬಿಕೆನ, ಆ ಬೆಳಕನ್ನ ಫಾಲೋ ಮಾಡ್ಕೊಂಡು ಬನ್ನಿ. ಬಿಕಾಸ್ ಇಟ್ ಈಸ್ ಗೈಡಿಂಗ್ ಯು. ಯು ಆರ್ ಡಿವೈನ್ಲಿ ಗೈಡೆಡ್ ಗ್ರೂಪ್ ನಂಬರ್ 2. ಯು ಆರ್ ಡಿವೈನ್ಲಿ ಗೈಡೆಡ್. 2 ಕಾರ್ಡಲ್ಲೂ ನೋಡಿ ಇಬ್ಬರೂ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇದ್ದಾರೆ ಫಾರ್ ಸಮಥಿಂಗ್ ಟು ಚೇಂಜ್, ಫಾರ್ ಸಮಥಿಂಗ್ ಟು ಕಮ್, ಫಾರ್ ಸಂಬಡಿ. ಯಾರಾದರೂ ಕೈ ಕೊಟ್ಟು ನನ್ನ ಮೇಲೆ ಎತ್ತಬಾರ್ದಾ, ಯಾರಾದರೂ ಸಹಾಯ ಮಾಡಬಾರ್ದಾ, ಯಾರಿಗಾದ್ರೂ ಅರ್ಥ ಆಗಬಾರ್ದಾ. ಸೊ ಈ ಥರ ಎನರ್ಜಿ ಇದೆ. ಬಟ್ ಯುವರ್ ಶಿಪ್ಸ್ ಆರ್ ಕಮಿಂಗ್. ವೆರಿ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಓಕೆ, ಯು ಆರ್ ಅಬೌಟ್ ಟು ಎಂಟರ್ ಇನ್ ಟು ಪಾಸಿಟಿವ್ ಚೇಂಜಸ್ ಪೀರಿಯಡ್ ಆಫ್ ಯುವರ್ ಲೈಫ್. ಪಾಸಿಟಿವ್ ಚೇಂಜಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಡಾರ್ಕ್ ಎನರ್ಜಿ, ಈ ಡಾರ್ಕ್ನೆಸ್ಸು, ಈ ಫೇಲ್ಯೂರ್ಸು, ಇದೆಲ್ಲ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿತ್ತು ಫಾರ್ ಯುವರ್ ಗ್ರೋತ್. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ, ನಿಮ್ಮ ವರ್ತ್ ಏನು, ವಾಟ್ ಡು ಯು ಡಿಸರ್ವ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ನೀವು ಏನಾಯಿತು ಇಷ್ಟದ ಕಾಲ ನಿಮ್ಮ ಲೈಫಲ್ಲಿ, ಅದೆಲ್ಲ ತುಂಬ ಮುಖ್ಯ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ವೇರ್ ಯು ಆರ್ ಗೋಯಿಂಗ್ ಈಸ್ ಆಬ್ಸಲ್ಯೂಟ್ಲಿ ಗುಡ್. ನೀವು 2 ಕಾರ್ಡನ್ನು ನೋಡಿ, ನಾನು ಈ ರೀಡಿಂಗ್ ನಾನು ಇನ್ನೇನು ಹೇಳ್ದೇ ಇದ್ರೂ ಪರವಾಗಿಲ್ಲ, ನೀವು ಪಾಸ್ ಮಾಡಿಬಿಟ್ಟು ಈ ಕಾರ್ಡ್ಸ್ನ ನೋಡಿ, ಅಬ್ಸರ್ವ್ ಮಾಡಿ ಏನು ಮೆಸೇಜಸ್ ಬರ್ತಾ ಇದೆ ಅಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಓಕೆ, ನಂಬರ್ 33 ತೋರಿಸ್ತಾ ಇದ್ದಾರೆ ಆಬ್ಸಲ್ಯೂಟ್ಲಿ. ಮತ್ತು ಇಲ್ಲೂ ಕಾರ್ಡ್ 3 ಇದು, ದಟ್ ಈಸ್ ಗ್ರೋತ್, ಎಕ್ಸ್ಪ್ಯಾನ್ಷನ್. ನಿಮ್ಮ ಲೈಫಲ್ಲಿ ಥಿಂಗ್ಸ್ ವಿಲ್ ಬಿ ಎಕ್ಸ್ಪ್ಯಾಂಡಿಂಗ್ ನೌ. ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು, ಏನೆಲ್ಲ ಪೆಂಡಿಂಗ್ ಇತ್ತು, ಏನೆಲ್ಲ ಬರಬೇಕಂತ ಕಾಯ್ತಿದ್ರಿ, ಯಾಕಿದಾಗ್ತಿಲ್ಲ ಅಂತ ಭಯ ಪಡ್ತಿದ್ರಿ, ಎಲ್ಲನೂ ಇಟ್ ಇಸ್ ಕಮಿಂಗ್. ಓಕೆ, ಯುವರ್ ಲೈಫ್ ಇಸ್ ಶಿಫ್ಟಿಂಗ್. ಗ್ರೂಪ್ ನಂಬರ್ 2, ಯುವರ್ ಲೈಫ್ ಇಸ್ ಶಿಫ್ಟಿಂಗ್. ನಂಬಿಕೆ ಕಳ್ಕೊಬೇಡಿ, ಅದು ನಿಮ್ಮ ಮೇನ್ ಮೆಸೇಜು. ದ ಲಾಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಕಿಂಗ್ ಆಫ್ ಸ್ವರ್ಡ್ಸ್. ಯು ಆರ್ ಅಬೌಟ್ ಟು ಗೆಟ್ ವೆರಿ ಡಿಫ್ರೆಂಟ್ ಪರ್ಸನ್. ನೀವು ಹಿಂದೆ ತಿರುಗಿ ನೋಡಿದ್ರೆ ಇನ್ನೊಂದು ವರ್ಷದಲ್ಲಿ ನಿಮ್ಮನ್ನ ನೀವು ರೆಕಗ್ನೈಸೇ ಮಾಡೋಕ್ಕಾಗದೇ ಇರೋ ಅಷ್ಟು ಬದಲಾವಣೆ. ಓಕೆ, ಫ್ರಮ್ ಸ್ಲೇವ್, ಏನು ಕೆಲಸಕ್ಕೆ ಬಾರದೇ ಇರೋ ಥರ ಅನಿಸಿರೋದ್ರಿಂದ ಏಕ್ದಮ್ ಕಿಂಗ್ ಕ್ವೀನ್ ಲೆವೆಲಿಗೆ ಮೈಂಡ್ ಸೆಟ್ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಗ್ತಾ ಇದೆ, ನಿಮ್ಮ ಸೋಲ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನಿಮ್ಮ ಗ್ರೋತ್ಗೆ ಪೂರಕವಾಗಿ ಏನು ಥರ ಸಿಚುವೇಶನ್ ಬೇಕು, ಏನು ಥರ ಜನರು ಬೇಕು, ಆ ಥರ ಸಿಚುವೇಶನ್ಸ್ ಎಲ್ಲ
ಕ್ರಿಯೇಟ್ ಆಗ್ತಾ ಇದೆ. ಬಟ್ ನಿಮ್ಮ ಕೆಲಸ ಇವಾಗ ನಂಬಿಕೆ ಬಿಡ್ದಿರಾ, ನಿಮ್ಮ ಕನಸು ಮೇಲೆ, ನಿಮ್ಮ ಟ್ಯಾಲೆಂಟ್ಸ್ ಮೇಲೆ, ನೀವು ಯಾರು ಅನ್ನೋದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ನೀವೇನು ಪರ್ಸ್ನಲ್ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ಸು, ವಿಜುವಲೈಸೇಷನ್ಸು, ಪಾಡ್ಕಾಸ್ಟ್ ಕೇಳೋದು, ಬುಕ್ ಓದೋದು, ನಿಮಗೆ ಗ್ರೋತ್ಗೆ ಏನು ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಇದೆಲ್ಲ ವರ್ಕ್ ಆಗ್ತಾ ಇದೆ. ಯು ಆರ್ ಅಬೌಟ್ ಟು ಗೆಟ್ ಅ ಬ್ರೇಕ್ ಥ್ರೂ. ಓಕೆ, ಸೊ ಅದು ನಿಮ್ಮ ಮೆಸೇಜಸ್ಸು, ಅಸೆಂಡೆಡ್ ಮಾಸ್ಟರ್ ಮೆಸೇಜಸ್, ಎಸ್ಪೆಷಲಿ ಮಾವತಾರ್ ಬಾಬಾಜಿಯಿಂದ ಥಿಂಗ್ಸ್ ಆರ್ ಶಿಫ್ಟಿಂಗ್ ಫಾರ್ ಯು ವೆರಿ ವೆರಿ ಸೂನ್. ಓಕೆ, ಒಂದನ್ನ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಆಗಲೇಬೇಕಾಯಿತು ನಿಮ್ಮ ಬೆಳವಣಿಗೆಗೆ. ಸೊ ಡೋಂಟ್ ಬ್ಲೇಮ್ ಎನಿಬಡಿ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ಇಟ್ ವಾಸ್ ನೆಸಸರಿ. ಓಕೆ, ಟ್ರಸ್ಟ್ ದ ಯೂನಿವರ್ಸ್. ಓಕೆ, ಈ ರೀಡಿಂಗ್ ಮಾಡ್ತಾ ಇದ್ರೆ ಇನ್ನೂ 1 hour ಮಾತಾಡ್ಬೋದು, ಬಟ್ ಹೋಪ್ಫುಲಿ ತುಂಬ ಡೀಪ್ ಮೆಸೇಜಸ್ಸು ಬೋರ್ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಮೆಸೇಜ್ ಮಾಡಿ ನಿಮ್ಗೆ ಈ ಥರ ರೀಡಿಂಗ್ಸ್ ಇಷ್ಟನಾ ಅಂತ, ಬಿಕಾಸ್ ದಿಸ್ ಇಸ್ ಮೈ ಕೈಂಡ್ ಆಫ್ ರೀಡಿಂಗ್, ಮೈ ಫೇವ್ರೆಟ್ ರೀಡಿಂಗ್ಸ್. ಅಸೆಂಡೆಡ್ ಮಾಸ್ಟರ್ಸ್ ರೀಡಿಂಗು, ಈ ಥರ ಡೀಪ್ ಫಿಲಸಾಫಿಕಲ್ ಸ್ಪಿರಿಚುವಲ್ ರೀಡಿಂಗ್ಸ್ ಆರ್ ಮೈ ಥಿಂಗ್. ಓಕೆ, ಮೈ ಫೇವ್ರೆಟ್ ಥಿಂಗ್ಸ್. ಸೊ ದಟ್ ಈಸ್ ಆಲ್ ಐ ಹ್ಯಾವ್ ಫಾರ್ ಯು. ನಿಮಗೆ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಕಮೆಂಟ್ ಮಾಡಿ ಈ ರೀಡಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಹೆಂಗೆ ಅನ್ನಿಸ್ತು, ರೆಸನೇಟ್ ಆಯಿತಾ ಅಂತೆಲ್ಲ. ಐ ಲವ್ ಟು ನೋ ಈ ರೀಡಿಂಗ್ ಬಗ್ಗೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಅಬೌಟ್ ಟು ಗೆಟ್ ಅ ಬ್ರೇಕ್ ಥ್ರೂ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.